ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಎಲ್ಲವನ್ನೂ ನಿನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಒದ್ದಾಡಬೇಡ. ಸ್ವಲ್ಪ ಸಮಯ ಧ್ಯಾನದಲ್ಲಿ ಕುಳಿತು ನನ್ನ ಬಳಿ ಮಾತನಾಡು. ನನ್ನನ್ನು ಒಂದೇ ಸ್ಥಳದಲ್ಲಿ ಕುಳಿತಿರುವ ಕಲ್ಲಿನ ಮೂರ್ತಿಯಾಗಿ ನೀನು ನೋಡಿದರೆ, ನಾನು ನಿನಗೋಸ್ಕರ ಏನೂ ಮಾಡುತ್ತಿಲ್ಲವೆಂದೇ ನಿನಗೆ ಅನಿಸುತ್ತದೆ. ನನ್ನನ್ನು ದಿನವೂ ನಿನ್ನ ಜೊತೆಯೇ ನಿನ್ನ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗಿ ನೋಡು. ನಾನು ನಿನಗೋಸ್ಕರವೇ ಮಾಡುತ್ತಿರುವ ನನ್ನ ಕೆಲಸಗಳು ನಿನಗೆ ಕಾಣಿಸುತ್ತವೆ. ನಿನ್ನ ಕಾರ್ಯ ನನ್ನ ಕಾರ್ಯವಾಗಿದೆ ಎಂಬುದು ನಿನಗೆ ಅರ್ಥವಾಗುತ್ತದೆ. ನಿನ್ನ ಉದ್ಯೋಗವಾಗಲಿ, ನಿನ್ನ ವ್ಯಾಪಾರವಾಗಲಿ, ನಿನ್ನ ಮನೆಯಲ್ಲಾಗಲಿ, ಹೆಜ್ಜೆ ಹೆಜ್ಜೆಗೂ ನಾನು ನಿನ್ನೊಡನೆಯೇ ಇದ್ದೇನೆ. ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವ ಅರಿವು ನಿನಗಿದೆ. ತನ್ನ ಅರಿವನ್ನು ನಂಬು. ಈ ಸಾಯಿಯ ಮಾರ್ಗದರ್ಶನವನ್ನು ನಂಬು. ನಿನ್ನ ನೋವುಗಳನ್ನು ನೀನು ಮರೆತು ಜೀವನವನ್ನು ಸ್ವೀಕರಿಸು. ಜೀವನವನ್ನು ಸ್ವಾಗತಿಸು. ಜೀವನ ನಿನಗೆ ತನ್ನ ಉತ್ತಮವಾದ ಆಶೀರ್ವಾದಗಳನ್ನು ನೀಡುತ್ತದೆ. ಇದು ನನ್ನ ಭರವಸೆ. ತಪ್ಪನ್ನು ಮಾಡುವವರು ಒಳ್ಳೆಯವರನ್ನು ತಪ್ಪೆಂದೇ ಹೇಳುತ್ತಾರೆ, ಏಕೆಂದರೆ ಅವರಿಗೆ ಅವರು ಮಾಡುವುದು ಸರಿ. ಸರಿ ತಪ್ಪು ಎಲ್ಲ ಅರ್ಥವಾಗುವ ಸಮಯದಲ್ಲಿ ಎಲ್ಲರಿಗೂ ಅರ್ಥವಾಗುತ್ತದೆ. ಚಿಂತೆಯನ್ನು ಬಿಡು. ನನ್ನ ಮಗುವೆ, ಸಮಯ, ಕರ್ಮ ಎಲ್ಲರಿಗೂ ಒಂದೇ. ಹೆಣ್ಣಿಗೆ ಗೌರವವನ್ನು ನೀಡುವುದರಿಂದ ನಿನ್ನ ಗೌರವ ಹೆಚ್ಚಾಗುತ್ತದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.